ಈ ಹಳ್ಳಿಯು ದಿನವೂ ಒಂದು ಮೌನದಿಂದ ಆರಂಭವಾಗುತ್ತದೆ. ಆದರೆ ಆ ಮೌನದೊಳಗೆ ಒಂದು ಕನಸು ಓಡುತ್ತಾ ಇತ್ತು. ಆ ಕನಸಿನ ಹೆಸರು ರಮ್ಯಾ. ರಮ್ಯಾ ಆಗ ತಾನೇ ಓಡುವುದನ್ನು ಮುಗಿಸಿ ಮನೆಗೆ ತೆರಳಿದ್ದಳು. ನಿಧಾನವಾಗಿ ಓಡಬೇಕು ಮಗಳೇ ನೀನು. ನಾನು ಸೇನೆಗೆ ಸೇರಲು ಅಭ್ಯಾಸ ಮಾಡುತ್ತಿದ್ದೇನೆ ಅಮ್ಮ. ಭಾಗ್ಯಾಳ ಮನಸ್ಸಿನಲ್ಲಿ ಭಯವೂ ಇತ್ತು, ಗರ್ವವೂ ಇತ್ತು. ಮಗಳ ಕನಸು ದೊಡ್ಡದೆಂದು ಅವಳಿಗೆ ಗೊತ್ತಿತ್ತು. ಆಗಲೇ ಮಧ್ಯಾಹ್ನದ ಸಮಯವಾಗಿತ್ತು. ರಮ್ಯಾಳು ಅಪ್ಪನ ತೋಟದ ಬಳಿ ತೆರಳಿದ್ದಳು. ಮಗಳೇ, ಸೇನೆ ಅಂದರೆ ಸುಲಭ ಅಲ್ಲ, ಅದು ಅಪಾಯ. ನಾಡಿಗಾಗಿ ಬದುಕುವುದು ಅಪಾಯವಾದರೂ ಗೌರವ ಅಪ್ಪ. ರಮ್ಯಾ, ಸೇನೆಗೆ ಸೇರುವುದಕ್ಕೆ ದೇಹ ಮಾತ್ರ ಸಾಕಲ್ಲ, ಮನಸ್ಸು ಗಟ್ಟಿಯಾಗಿರಬೇಕು. ಅಪ್ಪ, ನಿಮ್ಮಿಂದಲೇ ನಾನು ಗಟ್ಟಿಯಾಗ್ತಾ ಇದ್ದೀನಿ. ಆಗಲೇ ರಾತ್ರಿ ಸಮಯವಾಗಿತ್ತು. ರಮ್ಯಾ ಓದತೊಡಗಿದ್ದಳು. ಹಗಲು ಓದು, ರಾತ್ರಿ ಕನಸು. ಪ್ರತಿದಿನವೂ ರಮ್ಯಾ ತನ್ನ ಗುರಿಗೆ ಹತ್ತಿರ ಆಗುತ್ತಿದ್ದಳು. ಮೊದಲ ಪ್ರಯತ್ನದಲ್ಲಿ ಸೋಲು ಬಂದಾಗ ಕಣ್ಣೀರು ಮೌನವಾಗಿ ಹರಿಯಿತು. ಅಮ್ಮ, ನಾನು ಸೋತೆನಾ? ಇಲ್ಲ ಮಗಳೇ, ಸೋಲು ನಿಲ್ಲಿಸುವುದಲ್ಲ, ಕಲಿಸುವುದು. ತಾಯಿಯ ಧೈರ್ಯ, ತಂದೆಯ ಶಿಸ್ತು ರಮ್ಯಾಳ ಶಕ್ತಿಯಾಗಿತ್ತು. ಪ್ರತಿದಿನವೂ ಅವಳ ವ್ಯಾಯಾಮ, ಓದುವುದು ಎಲ್ಲ ಮುಂದುವರೆದಿತ್ತು. ಅಪ್ಪ, ಅಮ್ಮ, ನನಗೆ ಆಯ್ಕೆ ಆಯಿತು. ನೀನು ನಮ್ಮ ಮಗಳಲ್ಲ, ದೇಶದ ಮಗಳು. ಹೆಮ್ಮೆಯಿಂದ ಹೋಗು ಮಗಳೇ. ಆ ಕ್ಷಣದಲ್ಲಿ ಹಳ್ಳಿ ಮೌನವಾಗಿತ್ತು. ಆದರೆ ಅವರ ಮನದೊಳಗೆ ದೇಶಭಕ್ತಿ ಕೂಗುತ್ತಾ ಇತ್ತು. ಐ ಸ್ಟ್ಯಾಂಡ್ ಫಾರ್ ಮೈ ನೇಷನ್ ವಿತ್ ಆನರ್ ಮತ್ತು ಪ್ರೈಡ್. ಒಂದು ಹಳ್ಳಿಯಿಂದ ಹೊರಟ ಮಗಳು ಇಂದು ದೇಶದ ರಕ್ಷಕಿ. ಇದು ರಮ್ಯಾಳ ಕಥೆಯಲ್ಲ, ಕನಸು ಕಂಡ ಪ್ರತಿಯೊಬ್ಬ ಮಗಳ ಕತೆ. ವಿಡಿಯೋ ಇಷ್ಟ ಆಗಿದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.